ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವಾಗಲೂ ಈ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊತಾನೆ. ಪ್ರಣಿ, ನಿನ್ ಜೊತೆ ಮಾತಾಡೋವಾಗ ನೀನ್ ಎದುರುಗಡೆ ಇರೋರು ನಿನ್ ಕಣ್ಣು ನೋಡ್ಕೊಂಡೇ ಮಾತಾಡಬೇಕು. ಅಕಸ್ಮಾತ್ ಅವ್ರ ಕಣ್ಣು ನಿನ್ನ ದೇಹದ ಬೇರೆ ಯಾವುದೋ ಭಾಗಗಳಿಗೆ ಹೋಯ್ತು ಅಂದ್ರೆ ನೀನ್ ಅಲ್ಲಿ ಇರ್ಕೂಡ್ದು. ನಿನ್ ಸ್ನೇಹಿತರು, ಟೀಚರ್ಸು, ಅಕ್ಕಪಕ್ಕದವರು, ನೆಂಟರಿಷ್ಟರು ಯಾರೇ ಆಗಿರ್ಲಿ ಪ್ರಣಿ ಅಂತ ನಿನ್ ಮೈಕೈ ಮುಟ್ಟೋದಕ್ಕೆ ನೀನ್ ಬಿಡಬಾರ್ದು. ಒಂದ್ ವೇಳೆ ತೀರಾ ಆತ್ಮೀಯರಾಗಿದ್ದು ನಿನ್ನನ್ನು ಮುಟ್ಟಿದ್ರು ಕೂಡ ಆ ಸ್ಪರ್ಶದಲ್ಲಿ ನಿನಗೇನು ಅನಿಸ್ತಿದೆ ಅನ್ನೋದು ನಿನಗೆ ಗೊತ್ತಾಗ್ಬೇಕು. ಅಪ್ಪ ಆಗ್ಲಿ, ತಾತ ಆಗ್ಲಿ, ಚಿಕ್ಕಪ್ಪ ಆಗ್ಲಿ ನಿನ್ನ ಮುಟ್ಟೋ ರೀತಿ, ನಿನ್ನ ಹಿಡ್ಕೊಳ್ಳೋ ರೀತಿನಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ, ಪ್ರೀತಿ ಇರುತ್ತೆ. ಆಗ್ಲೇ ನಿನಗೆ ಗೊತ್ತಾಗತ್ತೆ ಅದು ಗುಡ್ ಟಚ್ ಅಂತ. ಆದ್ರೆ ಇನ್ ಕೆಲವ್ರು ಇರ್ತಾರೆ, ಅವ್ರು ನಿನ್ನ ನೋಡೋ ರೀತಿ, ಹಿಡ್ಕೊಳ್ಳೋ ರೀತಿ, ನಿನ್ನ ಸ್ಪರ್ಶಿಸೋ ರೀತಿ ನಿನಗೊಂಥರ ಇರಿಸ್ಮುರಿಸ್ ಮಾಡುತ್ತೆ. ಆಗ್ಲೇ ನಿನಗೆ ಗೊತ್ತಾಗ್ಬೇಕು ಅದು ಬ್ಯಾಡ್ ಟಚ್ ಅಂತ. ಅಮ್ಮ, ನೀನು ಇದನ್ನೆಲ್ಲ ಮೊದಲೇ ಹೇಳಿದ್ಯಾ? ಏನಾದ್ರು ಹೊಸ್ತಿದ್ರೆ ಹೇಳು. ನೋಡು ಪ್ರಣಿ, ತಾಯಿಯಾಗಿ ನನ್ನ ಕರ್ತವ್ಯನ ನಾನು ಮಾಡಲೇಬೇಕು. ಹೆಣ್ಮಕ್ಳಿಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೊರಗಡೆ ಪ್ರಪಂಚದಲ್ಲಿ ಕೆಲವು ರಾಕ್ಷಸರು ಇರ್ತಾರೆ, ಅವರಿಗೆ ಹೆಣ್ಣು ಅಂದರೆ ಒಂದು ಭೋಗದ ವಸ್ತು ಆಗಿ ಕಾಣಿಸುತ್ತೆ ಅಷ್ಟೆ. ಅಂಥ ಕಾಮ ಪಿಶಾಚಿಗಳಿಂದ ನಾವು ಎಷ್ಟಾಗುತ್ತೋ ಅಷ್ಟು ದೂರ ಇರಬೇಕು. ಆದರೆ ಎಲ್ಲ ಟೈಮು ಒಂದೇ ಥರ ಇರಲ್ಲ. ಕೆಲವೊಂದ್ಸಲ ಆ ದೇವರೇ ಬಂದರೂ ನಮ್ಮನ್ನು ಕಾಪಾಡೋಕ್ಕಾಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ಅಂಥ ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ಕೂಗಿದ್ರು, ಕಿರ್ಚಿದ್ರು, ಹೋರಾಡಿದ್ರು ನಮ್ಮನ್ನ ಕಾಪಾಡ್ಕೊಳಕ್ ಆಗ್ತಿಲ್ಲ ಅಂದಾಗ ನಮ್ಮ ಸುತ್ತಮುತ್ತ ಏನಿದೆ ಅಂತ ನೋಡ್ಬೇಕು. ಕೈಗೆ ಏನ್ ಸಿಗುತ್ತೋ ಅದ್ರಲ್ಲಿ ಆಕ್ರಮಣ ಮಾಡಬೇಕು. ಇಡೀ ದೇಹದ ಶಕ್ತಿನೆಲ್ಲ ಬಳಸಿ ಅವ್ರಿಗೆ ಒದ್ಬಿಡ್ಬೇಕು. ಮಣ್ಣಿದ್ರೆ ಕಣ್ಣಿಗೆ ಹಚ್ಬೇಕು. ಕಣ್ಣು, ಕಿವಿ, ಗಂಟ್ಲು ಇವೆಲ್ಲ ಸೂಕ್ಷ್ಮವಾದ ಅಂಗಗಳು, ಅದ್ರ ಮೇಲೆನೆ ದಾಳಿ ಮಾಡಬೇಕು. ಅಮ್ಮ, ನಾವ್ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದು ತಪ್ಪಲ್ವಾ? ಖಂಡಿತ ತಪ್ಪಲ್ಲ. ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳೋವಾಗ ಅಂಥ ಪಾಪಿಗಳಿಗೆ ಶಿಕ್ಷೆ ನಿನ್ನ ಕೈಯಿಂದನೇ ಆಗಬೇಕು. ಹೆಣ್ಣು ಜಗತ್ತನ್ನೇ ತೂಗ್ತಾಳೆ. ಅವಳಿಗೆ ಸಂಸ್ಕಾರ ಕಲಿಸೋಕ್ಕೂ ಗೊತ್ತು, ಸಂಹಾರ ಮಾಡೋಕ್ಕೂ ಗೊತ್ತು. ಅರ್ಥ ಆಯ್ತಾ? ಅಮ್ಮ ಪ್ಲೀಸ್, ಅಮ್ಮ ಅಮ್ಮ ಪ್ಲೀಸ್, ಅಮ್ಮ ಕೈಯಲ್ಲಿ ಕಾಫಿ ಇದೆ ಕಣೋ, ಚೆಲ್ಬಿಡ್ತೀನಿ ನೋಡಿ ಇವಾಗ. ನನ್ನ ಫ್ರೆಂಡ್ಸ್ ಎಲ್ಲ ನ್ಯೂ ಇಯರ್ಗೆ ಟ್ರಿಪ್ ಹೋಗ್ತಿದ್ದಾರೆ. ನಾನು ಮಾತ್ರ ಮನೇಲೆ ಕೂತಿರ್ಬೇಕಾ? ನನ್ನನ್ನು ಕರ್ಕೊಂಡು ಹೋಗಿ. ಯಾಕೆ ಸ್ಕಂದ ಇಷ್ಟು ಹಠ ಮಾಡ್ತಿದ್ಯಾ? ಕರ್ಕೊಂಡು ಹೋಗು ಅಂದ ತಕ್ಷಣ ನಿಮ್ಮಪ್ಪ ಕರ್ಕೊಂಡು ಹೋಗ್ಬಿಡ್ತಾರಾ? ಸುಮ್ಮನೆ ಸ್ಕೂಲಿಗೆ ಹೋಗಿ ನೀನು. ಗಿರಿ, ಯಾಕೆ ಹಂಗೆ ಹೋಗಾಡ್ತಾ ಇದೆಯಾ? ಏನಪ್ಪ ನಿಂದು? ನನ್ನ ಫ್ರೆಂಡ್ಸ್ ಎಲ್ಲ ನ್ಯೂ ಇಯರ್ಗೆ ಟ್ರಿಪ್ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಹೋಗ್ಬೇಕು. ಅಷ್ಟೇ ತಾನೇ, ನಾವು ಹೋಗೋಣ. ಈ ಸರಿ ನಾವು ಊಟಿಗೆ ಹೋಗೋಣ. ಶೂರ್? ಊಟಿಯ? ನಿಜವಾಗ್ಲೂ? ಹಂಗಾರೆ ಬಜೆಟ್ ನಂದೆ, ಡೋಂಟ್ ವರಿ. ಜಿ, ಬಾವ ಯಾವತ್ತಾರು ದುಡ್ಡು ಇಸ್ಕೊಂಡಿದ್ದಾರೆ ನಿಮ್ಮ ಹತ್ರ? ಸುಮ್ಮನೆ ಇರಿ. ಕರೆಕ್ಟಾಗಿ ಹೇಳಿದೆ ಗೌರಿ, ಬುಕ್ಕಿಂಗು ನಂದೆ, ಬಜೆಟು ನಂದೆ. ರೀ, ನಿಜವಾಗ್ಲೂ ನೀವು ನಮ್ಮನ್ನೆಲ್ಲ ಊಟಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಇದೇನು ಕನಸೋ ನನ್ಸೋ ಒಂದು ಗೊತ್ತಾಗ್ತಿಲ್ವೇ? ಗಿರಿ, ಮಕ್ಕಳಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ಈ ಸರಿ ಒಂದ್ ದಿವಸ ಮುಂಚೆನೆ ಹೋಗೋಣ, ರೂಮ್ ಬುಕ್ ಮಾಡೋಣ, ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ಕೊಂಡು ಕೇಕ್ ಕಟ್ ಮಾಡಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ಐ ಲವ್ ಯು. ಐ ಟು ಲವ್ ಯು ಕಣೋ. ನಾನು ನಿನ್ನ ಬೈಕೊತಿದ್ದೆ, ಎಲ್ಲೂ ಕರ್ಕೊಂಡು ಹೋಗಲ್ವಲ್ಲ ಅಂತ. ಆದ್ರೆ ಈಗ ನಿನ್ನನ್ನು ನೀನೇ ಬೈಕೋಬೇಕು ಅಂತ ಅನ್ನಿಸ್ತಾ ಇದೆಯಾ? ಹೌದು. ನಿನ್ಗೆ ಗೊತ್ತಾಯ್ತು? ನಿನ್ನ ವಯಸ್ಸಲ್ಲಿರಬೇಕಾದ್ರೆ ನಮ್ಮಪ್ಪ ನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಹಾಗೆ ಮನಸ್ಸಲ್ಲೇ ಬೈಕೊಳ್ತಾ ಇದ್ದೆ. ಇಟ್ಸ್ ಓಕೆ, ಫ್ಲ್ಯಾಶ್ ಬ್ಯಾಕ್ ಎಲ್ಲ ಯಾಕೆ. ಹಾಂ, ಡೇಟ್ ಯಾವಾಗ ಅಂತ ಹೇಳ್ತೀನಿ, ರೆಡಿಯಾಗಿ. ಶೂರ್. ಡೇಟ್ ಎಂತಕ್ಕೆ ಮರ್ರೆ? ಡಿಸೆಂಬರ್ 30ಕ್ಕೆ ಮನೆಯಿಂದ ಹೊರಟ್ರೆ ಸಾಕು. ಡಿಸೆಂಬರ್ 30? ನೋ 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 ನೋ, ಅದೆಲ್ಲ ಫಾರಿನ್ ನ್ಯೂ ಇಯರ್. ನಮಗೆ ಹೊಸ ವರ್ಷ ಬರೋದು ಯುಗಾದಿಗಲ್ವಾ? ಯುಗಾದಿಗೆ ಹೋಗೋಣ. ನಂಗೆ ಗೊತ್ತಿತ್ತು ನೀನ್ ಹೀಗೆ ಏನಾದ್ರೂ ಮಾಡ್ತೀಯ ಅಂತ. ನೋಡಮ್ಮ ಅಪ್ಪನ್ನ. ಸ್ಕಂದ, ಹೋಗ್ಲಿ ಬಿಡು. ನಿನಗಿದು ಹೊಸ್ತು, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ.
ಮನ್ಸಲ್ಲೇ ಮಂಡಿಗೆ ಹೇಗೆ ತಿನ್ಸೋದು ಅಂತ ಇವ್ರು ನೋಡ್ಕೊಂಡೆ ಕಲ್ತ್ಕೋಬೇಕು. ಹೋಗ್ಲಿ ಬಿಡು ಕಂದ, ನೀನು ಬೇಜಾರು ಮಾಡ್ಕೋಬೇಡ. ಏ ಗಿರಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೀಯಾ? ನಾನೇನು ಕರ್ಕೊಂಡೇ ಹೋಗಲ್ಲ, ಹೋಗೋದೇ ಬೇಡ ಅಂತ ಹೇಳದ್ನ, ಹೋಗೋಣ ಅಂತ ಹೇಳ್ತಾ ಇದ್ದೀನಲ್ಲ. ಇನ್ನೊಂದು 3 ತಿಂಗಳಾದ್ಮೇಲೆ ಹೋಗೋಣ ಅಷ್ಟೇ. ಯಾರಾದರೂ 3 ತಿಂಗಳಿಗೆ ಮುಂಚೆನೆ ಡೇಟ್ ಹೇಳ್ತಾರಾ? ನಾನು ಹೇಳ್ತಾ ಇದ್ದೀನಿ. ಆಫೀಸ್ಗೆ ಹೋಗ್ಬರ್ರಿ. ಓ, ಬ್ಯಾಗೇ ತಗೊಂಡಿಲ್ಲ. ಕಂದ, ನೀ ಏನು ಬೇಜಾರು ಮಾಡ್ಕೊಂಡ್ಬೇಡ ಮರೆ, ನಾನು ನಿಂಗೆ ಚಾಕ್ಲೇಟ್ ಕೊಡಿಸ್ದೆ. ಹೋಗಿ ಚಿಕ್ಕಪ್ಪ, ನನ್ಗೇನು ಬೇಡ. ಭಗವಂತ, ಪರಿಸ್ಥಿತಿನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ನಿಮ್ಮ ಸ್ಥಿತಿಗತಿಗಳನ್ನ ರೂಪಿಸೋರು ನೀವುಗಳೇ. ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ನನ್ನ ಸ್ಥಿತಿಗೆ ನಾನು ಕಾರಣನ? ಅಲ್ಲ, ಸುಮ್ಮನೆ ಕೇಳ್ತೀನಿ. ನನ್ನನ್ನು ಅಂಬಾನಿ ಮನೆಯಲ್ಲೋ ಇಲ್ಲ ಅದಾನಿ ಮನೆಯಲ್ಲೋ ಹುಟ್ಟಿಸ್ಬೇಕಾಗಿತ್ತು. ನನಗೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ನಿನಗೆ ಕೋಟಿ ಹಣ ಕೊಟ್ಟು ನಿನ್ನ ತಂದೆನ ತಂದೆ ಅಂತ ಕರಿಬೇಡ ಅಂದ್ರೆ ಏನ್ ಮಾಡ್ತೀಯಾ? ಹೆತ್ತಪ್ಪನ ಅಪ್ಪ ಅಂತ ಕರಿಬಾರ್ದ? ಅಂತ ಹಣ ನನಗೆ ತೃಣಕ್ಕೆ ಸಮ ಅಂತ ಹೇಳ್ತೀನಿ. ಕೋಟಿನೂ ತೃಣಕ್ಕೆ ಸಮ ಅನ್ನಿಸೋ ಈ ಸಂಬಂಧ ನಿನ್ನನ್ನು ಎಷ್ಟು ಸದೃಢವನ್ನಾಗಿ ಮಾಡಿದೆ ಅಲ್ವಾ? ನಿಜ ಭಗವಂತ, ಅದು ನನಗೆ ಗೊತ್ತು. ಆದರೆ ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಹೇಳಿದೆಲ್ಲ, ಅದು ನನ್ನಿಂದ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಬಡತನದಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರೂ ನಿಂತರನೇ ಇರ್ತಾರೆ ಶಿವಪ್ರಸಾದ್. ಒಂದ್ಸಲ ಸುತ್ತ ತಿರುಗಿ ನೋಡು. ಈ ಆಸ್ತಿ, ಅಂತಸ್ತು, ಅಧಿಕಾರ ಈ ರೀತಿ ಮೇರು ಸ್ತರದಲ್ಲಿರುವವರು 90% ಭಾಗ ಕೆಳ ಹಂತದಿಂದ ಬಂದವರೇ. ಛಲ, ಸಾಧಿಸುವ ಹಂಬಲ, ನಿರಂತರ ಪರಿಶ್ರಮ ಅವರನ್ನ ಈ ಹಂತಕ್ಕೆ ಕೊಂಡೊಯ್ದಿದೆ. ನಾನು ಶ್ರಮ ಪಡ್ತಾನೆ ಇದ್ದೀನಲ್ಲ ಭಗವಂತ. ಶಿಖರ ಹತ್ತಿ ಮೇಲೆ ನಿಂತ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಮೆಟ್ಲು ಎತ್ಕೊಂಡು ಫಸ್ಟ್ ಫ್ಲೋರ್ಗೂ ಹೋಗೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಅದು ಬಿಡು, ನನ್ನ ಮಕ್ಕಳಿಗೆ ನ್ಯೂ ಇಯರ್ಗೆ ಹೊರಗೆ ಕರ್ಕೊಂಡು ಹೋಗೋ ಯೋಗ್ಯತೆನೂ ನನಗಿಲ್ಲ. ನಾನು ಏನು ಮಾಡಲಿ? ನಿಜ ಹೇಳಷ್ಟೇ. ನಿಜ ನೀನು ಹೇಳೋದು ಸುಲಭ, ನಾನು ಹೇಳೋದು ತುಂಬ ಕಷ್ಟ. ಆ್ಯಕ್ಚುಲ್ ನ್ಯೂ ಇಯರು ನಮ್ಗೆ ಯುಗಾದಿ, ಇದೆಲ್ಲ ನ್ಯೂ ಇಯರ್ ಅಲ್ವೇ ಅಲ್ಲ ಅಂತ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ ಇವಾಗ. ಮತ್ತೆ ಯುಗಾದಿ ದಿನ ಕೇಳಿದ್ರೆ ಸೇಮ್ ದೋಸೆ ತಿರುವಾಗ್ತೀನಿ. ನ್ಯೂ ಇಯರ್ ಯಾವಾಗಲೂ ಆಗೋಯ್ತು, ಯುಗಾದಿ ಜಸ್ಟ್ ಹಬ್ಬ ಅಂತ ಹೇಳ್ತೀನಿ. ಶಿವಪ್ರಸಾದ್, ಈ ರೀತಿ ಸುಳ್ಳು ಭರವಸೆ ಕೊಟ್ಟು ಮುಂದೊಂದು ದಿನ ಅವ್ರ ಮನಸ್ಸು ನೋವು ಮಾಡೋ ಬದಲು ಈಗ ಸತ್ಯ ಹೇಳ್ಬಿಡು. ಸತ್ಯ ಕಾಯುತ್ತೆ, ಸುಳ್ಳು ಮಾಯ ಆಗುತ್ತೆ. ಆದ್ರೆ ಅದರಿಂದಾಗಿರೋ ನೋವು ಯಾವತ್ತಿಗೂ ಮಾಯ ಆಗಲ್ಲ. ಇದೆಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ ಭಗವಂತ. ನೋಡು, ದುಡ್ಡಿದ್ರೆ ನನ್ನ ಮಕ್ಕಳ ಕಣ್ಣಲ್ಲಿ ಲೂಸರ್ ಆಗಲ್ಲ. ಅವ್ರ ಆಸೆನ ಪೂರೈಸ್ತೀನಿ. ದುಡ್ಡು ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡಲ್ಲ ಶಿವಪ್ರಸಾದ್. ಆದರೆ ಜಗತ್ತಲ್ಲಿರೋ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿರೋದೇ ಹಣದಿಂದ ಭಗವಂತ. ಹಣನೇ ಮುಖ್ಯ. ನೀ ನನಗೆ ಹಣ ಕೊಡು, ನಾನು ಆಗ ತೋರಿಸ್ತೀನಿ ಹಣ ಎಷ್ಟು ಪವರ್ಫುಲ್ಲು ಅಂತ. ನೋಡಿದ್ಯಾ, ದುಡ್ಡು ಕೇಳಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಟೆ. ಆಮೇಲೆ ಸಮಸ್ಯೆ ಕುತ್ತಿಗೆಗೆ ಬಂದಾಗ ನೀತಿ ಪಾಠ ಹೇಳ್ತೀಯ. ಅದು ಬಿಟ್ಟು ಈಗಲೇ ದುಡ್ಡು ಕೊಡಬಾರ್ದಾ? ನೀನು ಕೊಡಲ್ಲ ಬಿಡಪ್ಪ. ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಬರ್ತೀನಿ. ಶಿವಪ್ರಸಾದ್, ನಿನಗೆ ಹಣ ಇದ್ರೆ ಮಾತ್ರ ನೆಮ್ಮದಿ ಅನ್ನೋ ಭ್ರಮೆ ಇದೆ. ಹಣ ಸಿಗುತ್ತೆ, ಆದ್ರೆ ನೆಮ್ಮದಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.